ನಮಸ್ಕಾರ ಎಲ್ರಿಗೂ. ಇವಾಗ ನಾವಿರೋದು ಚಾಕಂಡ್ ಟೋಲ್ ಗೇಟು. ಸೊ ಇವಾಗ ತಾನೇ ಮನೆ ಬಿಟ್ಟಿದ್ವಿ. 1-2 ಕಿಲೋಮೀಟ್ರ್ ಆಯಿತು ಮನೆ ಬಿಟ್ಟು. 2 ಕಿಲೋಮೀಟ್ರ್? ಹಾಂ ಅಷ್ಟೇ, 2 ಕಿಲೋಮೀಟ್ರ್. ಮತ್ತೆ ಇವಾಗೆಲ್ಲ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬೈಕ್ನೂ ರೆಡಿ ಐತೆ. ಓಕೆ, ಹಾಗೆ ಮಳೆ ಬರ್ತೈತೆ ಜೋರು. ಓಕೆ, ಸ್ಲೋ ಆಗಿ ಹೋಗೋಣ ಬನ್ನಿ. ನೋಡ್ರಪ್ಪ ನಿಮ್ಮ ಬ್ಲಾಗರ್ಗ ಸ್ಟ್ರಿಪ್ಪರ್ ಆತ ನೋಡಿ, ಸ್ಟ್ರಿಪ್ಪರ್ ನಮ್ಮನ್ನು ಕರ್ಕಣ ಆತಿಲ್ಲ. ಅಲ್ಲಿ ಬ್ಯಾಗಲೆ ಏನೇನು ಆತಲ್ಲಿ ನಮ್ಮ ವಿಮಲ್ ಪಾನ್ ಉಗುಳದಂಗ. ಕಡಿ ಒಂದು ಪೇಪರ್ ಇಸ್ಕೊಂಬರಿಲ್ಲ ಅಂದ್ರೆ ಅವ್ರ ಕಡೆ. ಏನು ಮಾಡತ್ತೀರಿ? ಏನು ಮಾಡತ್ತೀರಿ? ಗಂಟು ಹಾಕಿದ್ಲ ನೀ ತೆಗಿಲತ್ತೀನಿ. ಮತ್ತೆ ಜನ್ಮದ ಗಂಟಲ್ಲಿ ಅದು ತೆಗಿಬಾರ್ದು. ಅದನ್ನು ನಿನ್ನ ಜೊತೆ ನಾವು ಎಲ್ಲಿಂದಿದ್ವಿ ಸುರಕ್ಯ ರಾತ್ರಿ 2 ಆಗೈತಿ. ಮಜಾಕ್ ಮಾಡ್ಲಕ್ಕ ಗೊತ್ತಾಗಂಗಿಲ್ಲ. ಚಡಿಸ್ಕೆ ತೆಗಿಲಿ ಏಪಾ ತೆಗಿ. ಎಲ್ಲಿಂದ ಬರ್ತಿರ್ಲಿ ನೀವು ಅಂತಾರ. ಉತ್ತರ ಕರ್ನಾಟಕ ನಿಯರ್ ಬೈ ಬೀದರ್ ಬಂತು ನೋಡಾಗ ಭೋಸಡಿಗೆ ಮತ್ತೆ ಜರ ಇದು ಜುರ್ಕೇರ ಹಾಕದು. ಮೋನ್ ಇಟ್ಟದ ಶಂಟ ನನ್ನ ಲೇಸ್ಕನ ದೊಡ್ಡ, ನನ್ನ ಲೇಸ್ಕನ ಸಣ್ಣ ಲೇವು. ಮತ್ತೆ ಹಾಕ್ಕೊಡ್ಲಿಲ್ಲ ನೀನು. ನಾಳೆ ನಿಂಗೆ ಗಂಟು ಹಾಕೋ ಹೋಗ್ತೀನಿ. ನಿಂಗೆ ಜುರ್ಕೆ ಹಾಕಂತ ಹೇಳಿದ್ದಾನ. ನಾನ್ ಸೈನ್ಸ್. ಹಾಂ ಈಗ ನೋಡಿ, ಓನ್ ನಿಮ್ಮಂಥವ್ರು ಇರ್ತಿಲ್ಲ. भाई चाकू नहीं तो सीजर है क्या? ಚಾಕು ಸೀಸರ್. ನಿನ್ನ ಕರ್ಮ ಎಂತಂತಂದ್ರೆ ಏನಿಲ್ಲ ಇದು. ಅಲ್ಲಿ ಸಾಕೆಟ್ ಇರ್ತೈತ್ಲಿ, ಅಲ್ಲಿ ಸಾಕೆಟ್ ಐತಿ ಚಾರ್ಜ್ ಮಾಡ್ಲಕ್ಕ. ಭಾಳ ಕಷ್ಟ ದೋಸ್ತಿ. ನಾರಾಯಣಗಾವ ಯಾವುದು? ನಾವು ಎಲ್ಲಿ ಹೊಂಟಿವಿ ಈಗ? ನಾರಾಯಣಪುರ ಕಳ್ಸ. ಅಲ್ಲಿಂದ ओ थोड़ा बिजी है भाई, वो बहुत बिजी है. ठीक है, हो गया, खोल गए. Feeling fresh? Finally. Yes. Because you are useless. ಬೆಂಗಳೂರು ನೋಡಿ ಫುಲ್ ಸ್ಟ್ರಿಪ್ಪರ್ ಆತ. ನನಗೆ ಸ್ಟ್ರಿಪ್ಪರ್ ಆತ ನೋಡಿ. ಬಿಚ್ಚಿ ಡ್ಯಾನ್ಸ್ ಮಾಡು. ಹಂಗೆ ಏನು ಬಿಚ್ಚು ಹುಣಿಗೆಲ್ಲತ್ತಿದೆ ಸುದ್ದಿ ಸ್ಟ್ರಿಪ್ಪರ್ ಆತಿನ ಅವು ನಿಂಗೆ. ನೋಡಾತಿ ಅಬೌಟ್ ಯಾರಲ್ಲಿ ಅವ ಯಾರಲ್ಲಿ ಚಪ್ಪಾಡ್ಸೋ ಮಕ್ಕಳು ಹೋಗ್ತೈತಿ. ಅವನಲ್ಲಿ ಹಂಗೆಲ್ಲ ಬಿಚ್ಚಿ ನಿಂತಾನವ. ಎಲ್ಲಿಂದ ಬರ್ತಾರೆ ಇವರೆಲ್ಲ? ನೀನಂತ ಇಷ್ಟೊಂದು ಕಡಿತೀರ ನಾನಲ್ಲ ದೋಸ್ತ್ ನೀನು. ಕಾಲು ರಿವರ್ ಯಾರಲಿ ಅದು? ಕಾಲು ರಿವರ್ ಇದೆ, ಅದು ಗಾಡ್ಸ್ ರಿವರ್. ಗಾಡ್ಸ್ ರಿವರ್ ಅಲ್ಲ, ಗಾಡ್ಸ್ ವಾಟರ್ ಫಾಲ್. ಹಾಂ, ಬಿದ್ರಿ ಹುಡುಗ
ನಮಸ್ಕಾರ ಎಲ್ರಿಗೂ. ರಾತ್ರಿ 2 ಗಂಟೆ ಆಗಿದೆ. ಸೊ ನಾನಿವಾಗ ಇನ್ನೂ ನಾರಾಯಣಗಾಂವ್ ಮುಂದ್ಗಡೆ ಐತಿ, ಇನ್ನೂ ಒಂದು 20 ಕಿಲೋಮೀಟ್ರ. ಇಲ್ಲಿ ಒಂದು ಹೋಟೆಲ್ ಐತಿ, ಸಾಯಿರಾಜ್ ಹೋಟೆಲ್. ಸಾಯಿರಾಜ್ ಅಂತ ಪೂರ್ತಿ ವೆಜ್ ಸಿಗುತ್ತೆ. ಸೊ ರಾತ್ರಿ 24/7 ಓಪನ್ ಇರುತ್ತೆ. ಮತ್ತು ಅದೇ ಥರ ಟೀ ಅಂಗಡಿನೂ ಐತಿ. ಮತ್ತು ಈ ಕಡೆ ಹೋಟೆಲು ಊಟ ಮಾಡ್ಬೋದು, ರೆಸ್ಟ್ ತಗೊಳ್ಬೋದು. ಸೊ ವಿಸಿಟ್ ಮಾಡಿ. ಇದು ನೋಡಿ ಶಿವ ಜನ್ಮಭೂಮಿ ಜುನ್ನೂರ್ ಅಂತ, ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜನ್ಮಭೂಮಿ ಇಲ್ಲೇ ಆಗಿದ್ದು. ಮತ್ತು ನಂದು ಹಿಂದ್ಗಡೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೂರ್ತಿನೂ ಇದೆ. ನನ್ನ ಜೊತೆ ಇವನು ಈ ಕಡೆ ಬಾರೋ. ಒಳ್ಳೆ ಇಲ್ಲೊಂದು ಇದಕ್ಕಿಂತ ಹಿಂದೆ ಏನಾಯ್ತಪ್ಪ ಅಂತಂದ್ರೆ ಪೊಲೀಸರು ಇದ್ದರು ಎಲ್ಲಿ ನಾರಾಯಣಗಾಂವ್ದೊಳಗೆ. ಯಾಕಂದ್ರೆ ಅಲ್ಲಿ ರೂಟ್ ಗೊತ್ತಾಗಲ್ಲ ಹೋಗಿದ್ದು ನಮಗೆ. ಸೊ ಅಟ್ ಲಾಸ್ಟ್ ಅವ್ರು ಪೊಲೀಸರು ಹೆಲ್ಪ್ ಮಾಡಿದ್ರು. ಇನ್ನೊಂದು ಸಲ ಮಿಸ್ ಮಾಡ್ಕೊಂಡೆವು, ಬಟ್ ಅಂದ್ರೂ ಅವ್ರು ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಅವ್ರಿಗೆ ಸಲ್ಯೂಟ. ಬಟ್ ನಮಗೇನದ ಕುಂಡಿ ಎಲ್ಲ ಪುಕ್ಕು ಮಾಡ್ಲತ್ತಿತ್ತು. ಯಾಕಂದ್ರೆ ಗಾಡಿ ಪೇಪರ್ಗಳು ಇಲ್ಲ, ಲೈಸೆನ್ಸ್ ಅದೇನ ಅದ, ಲೇಕಿನ್ ಗಾಡಿ ಪೇಪರ್ಗಳು ಇಲ್ಲ. ಅದು ಮುಂಜಾನೆ 4:04 ಆಗೈತಿ. ಸೊ ನಾವು ಜುನ್ನರ್ ಡ್ಯಾಮ್ ಹತ್ರ, ಅಂದರೆ ನಿಯರ್ ಬೈ ಹಡ್ಸರ್ ಫೋರ್ಟ್ ಹತ್ರ ಇದ್ದೀವಿ. ಸೊ ಇಲ್ಲೊಂದು ಸಣ್ಣದ ಬಸ್ ಸ್ಟಾಪ್ ಐತಿ, ಗುಡ್ಡದಾಗ ಬಂದೀವಿ. ಮುಂಜಾನೆ 4:15 ಆಗೈತಿ. ಚಳಿ ಸಿಕ್ಕಾಪಟ್ಟೆ, ಮೈಯೆಲ್ಲ ತೊಯ್ದು ಹೋಗೈತಿ. ಇವ ನೋಡಿ ಶಾಲದನ್ನೆಲ್ಲ ಹೊಚ್ಕೊಂಡೆ. ನಾನು ಇದು ಹೊಚ್ಕೊತೀನಿ. ದೋಸ್ತ ಎಂಥ ರೋಡಿಗೆ ಕರ್ಕೊಂಬಂದನಂದ್ರೆ ಹಲ್ಕಟ್ ನನ್ನ ಮಗ ಕಾಡೊಳಗೆ ಚಿರುತೆವು ಅಂತ. ಎಂಥ ಬೇಜವಾಬ್ದಾರಿ ಮಗ ಅಂದ್ರಲ್ಲಿ. ಒಂಥರ ಚಳಿಗಾಲ. अरे क्या चल रहा है अंकल? कैसा है? ठंड चल रहा है, देखो ठंड चल रहा है. ठंड से झंड हो गया ಈಗ ಏನಿಲ್ಲ, ಸೈಡ್ ಈಗ ಹೊಚ್ಕೊಂಡಿದ್ದೇವು ಆಯ್ತಾ. ಸೈಡ್ದಾಗ ಆ ಕಡೆ ಮೂಲಿ ನಾ ಹಿಡಿತ, ಈ ಕಡೆ ಮೂಲಿ ನೀ ಹಿಡಿ ಆಯ್ತಾ. ಫಸ್ಟ್ ಕ್ಲಾಸ್ ಕೂಡರ್ ಮುಂಜಾನೆ 6 ಆಯ್ತಾ. ಅಷ್ಟೇ ಮಲ್ಕೊಳಕ್ಕೆ ಹೋಗ್ಬೇಡ. ಡನ್ ನೈಟ್ ಡಸ್ಟೆಡ್. ಓಕೆ ಬಾಯ್ ಗೈಸ್. ಬಂದೆ ನಾ ಮತ್ತೆ. ರೀಸನ್ ಗೊತ್ತಾ? ನನಗೂ ಗೊತ್ತಿಲ್ಲ. ಒಟ್ಟು ಚೂತ್ಯಾಗ ಕೂತಂಗೆ ಕೂಡ್ಸಿ ನೀವು ನಗಕತ್ತಿಲ್ಲ ಅಲ್ಲಿ. ಮುಂಜಾನೆ 4 ಗಂಟೆ ಆಗೈತಿ. ಎಲ್ಲ ಹೋಗ್ತದ ಗುಡ್ಡ ನೋಡೋದು ಜರ ಕಾಣವಲ್ತದ. ಮತ್ತೆ ಟ್ರೆಕ್ಕಿಂಗ್ ಏನು ಮಾಡ್ತಿ? ಟಾರ್ಚ್ ಕಣ್ಣಿಗೆ ಬಿಡ್ತಾರಲ್ಲಿ. ಮೊದಲೇ ಚಿರತೆಗಳು ಇದು ಅದ, ಕಾಡದ. ಇದು ಕರ್ಕೊಬೋದವ್ರಿಗೆ ಹಿಡಿಯೋಕು. ನಂಗೂ ಗೊತ್ತಿರಲ್ಲ. ಆಮೇಲಿಂದ ಇನ್ಫಾರ್ಮೇಶನ್ ನೋಡಿದ್ರೆ ಗೊತ್ತಾಗತ್ತೆ. ಅಪ್ಪ ಏನೋ ಮಾಡಕ್ ನಿಂತಿಲ್ಲ ಚಾನಿ. ಇದೇ ಈ ಥರ ಟ್ರಾವೆಲ್ ಮಾಡಿದ್ರೆ ಎಕ್ಸ್ಪ್ಲೋರ್ ಮಾಡ್ಬೇಕು. ಚಿರತೆ ಅಂತೇಳಿ ಚಿರತೆ ನಮಗೆ ಎಕ್ಸ್ಪ್ಲೋರ್ ಪಾರ್ಟ್ಸ್ ಎಕ್ಸ್ಪ್ಲೋರ್ ಮಾಡ್ತಾವ. ಓಕೆ, ಈ ಪಾರ್ಟ್ಸ್ ಹಿಂಗೆಲ್ಲ ಹೊಲಸಿದ್ದಾಗದ, ಲಂಗ್ಸ್ ಹಿಂಗೆ ಹೊಲಸಿದ್ದಾವ, ಲಿವರ್ ಹಿಂಗೆ ಹೊಲಸಿದ್ದದ. ಒಂದು ಚಿರತೆ ಬರ್ತದ, ಇಲ್ಲಿ ಎಕ್ಸ್ಪ್ಲೋರ್ ಮಾಡೋರ್ಲೇ ಬಾ ಬಸ್ ಸ್ಟ್ಯಾಂಡ್ದಾಗ ಬಂದಿತ್ತಲೇ. ಮೋಹನ್ ಓಡೋಕ್ ಪ್ಲೇಸ್ ಇಲ್ಲಿ ಎಗರಕದ ಏನಲ್ಲಿ. ಎಗರಕದ. ಆ ಕಡೆ ಒಂದು ಕಿಂಡಿ ಅದ, ಈ ಕಡೆ ಒಂದು ಕೆಳಗಡೆ ಬಿದ್ದರೆ ಸತ್ವಿ. ಭಾಳ ಕಷ್ಟ ಅದ ದೋಸ್ತ, ಭಾಳ ಕಷ್ಟ ಅದ. ಈಗ ನಾನು ಸತ್ರೆ ಇವನೇ ಜವಾಬ್ದಾರಿ. ನಾನು ಸತ್ರೆ ಚಿರತೆಗಳಿಂದ, ಕಾಡು ಪ್ರಾಣಿಗಳಿಂದ ಅಟ್ಯಾಕ್ ಆದ್ರೆ ಈ ನನ್ನ ಮಗನೇ ಜವಾಬ್ದಾರಿ. ನಾ ಅವಾಗೆ ನಿನ್ನ ಹತ್ರ ಸಿಗ್ನೇಚರ್ ತಗೊಂಡಿದ್ದ. ಹೌದು. ತಡಿ, ನಾನು ಜವಾಬ್ದಾರಿ ಮಾತಾಡ್ಸಕೋಬೇಡಿ. No means no. The fuck? But still. ಭಾಳ ವಿಚಿತ್ರ ಎಕ್ಸ್ಪೀರಿಯನ್ಸ್ ಅದಾವ ನಮ್ಮ ಜೀವನದಾಗ. ಇದು ಇವತ್ತಿನ ಮುಂಜಾನೆ ನೋಡ್ರಪ್ಪ, ನಾವು ಎದ್ದಾಕ್ಷಣ ಈ ವ್ಯೂ ನೋಡಿ.
ಓಕೆ ಗಾಯ್ಸ್, ಎರಡನೇ ದಿನ ಟೈಮು, ಎರಡನೇ ದಿನ ಲೇ, ಎರಡನೇ ದಿನ ಟೈಮು 6:28. ಬಟ್ ಅಲ್ಲಿ ನೋಡಿ ಅಲ್ಲೆಲ್ಲ ನಾವು ಅಚಾನಕ್ಕಾಗಿ ಬಂದ್ಬಿಟ್ವಿ. ಸೊ ನಾವು ನಿನ್ನೆ ನೈಟ್ ಹೇಳಿರೋ ಪ್ರಕಾರ ಸೊ ಎಲ್ಲಿಗೋ ಅಂತ ಹೇಳ್ಬಿಟ್ಟು ಕರ್ಕೊಂಬಂದವನು, ಎಲ್ಲಿಗೂ ಅಲ್ಲ ಸ್ವರ್ಗದಂಥ ಪ್ಲೇಸಿಗೆ ಕರ್ಕೊಂಬಂದವನೆ. ಬುದ್ಧಿರ್ಲಾರ ಕೆಲಸ ಮಾಡೋದಂತ ಇವನೇ ನೋಡ್ರದು. ಈಗ ನಾನು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಹೊರಗಡೆ ಅಂದರೆ ಇದು ಹೊರಗಡೆ ಇರೋದು, ಎಲ್ಲಿ ಸ್ಪೆಸಿಫೈ ಮಾಡಿಲ್ಲ ಅಂತ. ಹೊರಗಡೆ ಅಂತಂದ್ರೆ ಒಂದು ಸ್ವಲ್ಪ ಅದು ವ್ಯೂ ನೋಡಿ ಬರ್ತೀನಿ. ಏನು ನೋಡಿ ಬರ್ತಿ? ಹೆಂಗೈತಿ ಅಂತ ಅದು ವಾಟರ್ ಫಾಲ್ ಹರಿತೈತಿ ಸಣ್ಣದು. ಗೋಪುರ ತೊಗೊಂಡೋಗಿ ಗೋಪುರ ತೊಗೊಂಡು ಹೋಗಕ್ಕೆ ಹಂಗಿಲ್ಲ, ಯಾಕಂದ್ರೆ ಚಾರ್ಜ್ ಕಡಿಮೆ. ನಾ ಬರಲ್ಲ, ಇಲ್ಲ ವಾಯು ವಿಹಾರ ಅಂತಾರೆ. ವಾಯು ವಿಹಾರ ಹಂಗೆ. ಓಕೆ ಬಾಯ್ ಬಾಯ್. ಈ ಕಡೆ ಎಲ್ಲ ಏ ಬಾರೋ ಅಲ್ಲಿ. ಯೋ ಬ್ರೋ, ಹಾಂ ವಾಟ್ಸಪ್, ಏನು ಎಕ್ಸ್ಪ್ಲೋರ್ ಮಾಡಿದೆ? ಹಾಂ ತುಂಬ ಚಳಿ ಆಗ್ತವೆ, ಯಾಕಂದ್ರೆ ತಣ್ಣಗೆ ಫುಲ್ ನಡುಗೆ ಹೋಗ್ಬಿಟ್ಟೈತಿ. ಯಾಕಂದ್ರೆ ಮಳೆ ಒಳಗೆ ಬೈಕ್ ಓಡಿಸ್ಕೊಂಡು ಮುಂಜಾನೆ 4 ಗಂಟೆಗೆ ಬಂದೀವಿ. ಈ ಕಡೆ ಒಂದು ಸ್ವಲ್ಪ ವ್ಯೂ ಹೆಂಗೈತಿ ಫಾಗ್ ಫಾಗ್